ಯಾರ್ಯಾರೆಲ್ಲ ಈ ಫಿಲಮ್ ಥಿಯೇಟ್ರಲ್ಲಿ ಬೇಡ OTT ನೋಡೋಣ ಅಂತ ಅನ್ಕೊಂಡಿರೋರು OTT ನೋಡಿದ್ಮೇಲೆ ಪಕ್ಕ ರಿಗ್ರೆಟ್ ಮಾಡ್ತೀರಾ. ಫಿಲಮ್ ರನ್ ಟೈಮ್ 4 ಅವರ್ಸ್ ಇದ್ರು ನಿಮ್ಗೆ 1 ನಿಮಿಷನೂ ಬೋರ್ ಅನ್ನೋದೇ ಅನ್ಸಲ್ಲ. ಇನ್ನ ಹೇಳ್ಬೇಕು ಅಂತಂದ್ರೆ ಆಡಿಯನ್ಸು ಫಿಲಮ್ ಎಂಡ್ ಆದ್ಮೇಲೆ ಪಾರ್ಟ್ 3 ಅನೌನ್ಸ್ಮೆಂಟ್ ಏನಾದ್ರು ಬಿಡ್ತಾರ ಅಂತ ಕಾಯ್ತಾ ಇದ್ರು. ಅಷ್ಟು ಎಂಗೇಜಿಂಗ್ ಆಗಿದೆ. ಫಸ್ಟ್ ಚಾಪ್ಟರ್ ಅಂತೂ ಬ್ಯಾಂಗರ್ ಅಂತ ಅನ್ಬೋದು. ಚಾಪ್ಟರ್ 1 ಅರ್ಧ ಗಂಟೆ ಇದೆ. ಅದು ನಿಮ್ಗೆ ಹೇಗೆ ಹೋಗುತ್ತೆ ಅಂದ್ರೆ 10 ನಿಮಿಷದಲ್ಲಿ ಮುಗ್ದೋಯ್ತು ಅನ್ಸ್ಬಿಡುತ್ತೆ. ಹಾಗೆ ಫಸ್ಟ್ ಹಾಫ್ ಕೂಡ ಅಷ್ಟೇ 2 ಅವರ್ ಇದ್ರೂ ನಿಮ್ಗೆ ಎಲ್ಲೂ 2 ಅವರ್ ಫೀಲೇ ಆಗಲ್ಲ. ಅಕಸ್ಮಾತ್ ನಿಮ್ಗೆ ಫೀಲ್ ಆಗ್ತಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಚದುರಂಗದ ಆಟ ನಡೀತಾ ಇರುತ್ತೆ. ಆ ಚದುರಂಗದ ಆಟ ಯಾರ್ಯಾರಿಗೆಲ್ಲ ಗೊತ್ತಿರುತ್ತೋ ಅವ್ರು ತುಂಬಾ ಇಷ್ಟಪಡ್ತಾರೆ. ಎಕ್ಸಾಂಪಲ್, ಡಿಮಾನಿಟೈಸೇಷನ್ ನಾವು ವಿಟ್ನೆಸ್ ಮಾಡಿದೀವಿ. ಆ ಟ್ವಿಸ್ಟ್ ನೀವು ನೋಡಿದಾಗ ನಿಮ್ಗೆ ದೊಡ್ಡದಾಗಿ ಇಂಪ್ಯಾಕ್ಟ್ ಕಾಣಿಸುತ್ತೆ. ಯಾಕಂದ್ರೆ ಅದನ್ನ ನಾವೆಲ್ಲ ಅನುಭವಿಸಿದೀವಿ. ಅದೇ ತರ ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ. ಅದು ಯಾವುದು ನಿಮ್ಗೆ ಅಷ್ಟು ಟಚ್ ಆಗಲ್ಲ ಏನಕ್ಕೆ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಗೊತ್ತಿಲ್ಲ ಅಂತ. ಹಾಗಂದಿದ ತಕ್ಷಣ ಅದು ಇಂಪ್ಯಾಕ್ಟ್ ಕೊಡಲ್ಲ ಅಂತ ಅಲ್ಲ, ಕೊಡುತ್ತೆ. ಆದ್ರೆ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದು ಇಂಪ್ಯಾಕ್ಟ್ ಪೀಕ್ ಅಲ್ಲಿ ಇದ್ರೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದು ಗುಡ್ ಅಂತ ಅನ್ಬೋದು. ಫಸ್ಟ್ ಚಾಪ್ಟರ್ ನ ಕಂಪೇರ್ ಮಾಡಿದಾಗ ನಿಮ್ಗೆ ಅನ್ಸ್ಬೋದು. ಅದ್ ಬಿಟ್ರೆ ಫಸ್ಟ್ ಹಾಫ್ ಹೇಗಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಹಾಗೆ ಇಂಟರ್ವಲ್ ಪಾಯಿಂಟ್ ಒನ್ ಆಫ್ ದಿ ಬ್ಯಾಂಗರ್ಸ್ ಅಂತ ಅನ್ಬೋದು. ಇಂಟರ್ವಲ್ ಆಗಿದ ತಕ್ಷಣನೇ ಡೈರೆಕ್ಟರ್ ಅವ್ರು ಏನ್ ಹೇಳ್ಬೇಕು ಅಂತಿದ್ದಾರೆ ಅನ್ನೋದನ್ನ ಅವರು ಕ್ಲೀನ್ ಅಂಡ್ ಕ್ರಿಸ್ಟಲ್ ಆಗಿ ಹೇಳಿದ್ದಾರೆ. ಯಾವುದೇ ಪಾಕಿಸ್ತಾನ್ ಇಲ್ಲ ಬೇರೆ ದೇಶದ ವಿರುದ್ಧ ಅಲ್ಲ, ಯಾರ್ ಟೆರರಿಸ್ಟ್ ಮೈಂಡ್ ಸೆಟ್ ಇದೆಯಲ್ಲ ನಾವು ಅವ್ರ ವಿರುದ್ಧ. ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ಏನೇನ್ ನಡೆಯುತ್ತೋ ಅದೆಲ್ಲ ಪೀಕ್ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಲಾಸ್ಟ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ನಿಮಗೆ ಪೀಕ್ ಸಿಕ್ತೋ ಅದೇ ಪೀಕ್ ಎಂಟರ್ಟೈನ್ಮೆಂಟ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಸಿಗುತ್ತೆ. ಡೈರೆಕ್ಟರ್ ಬೇಕಿದ್ರೆ ವಿಲನ್ ಸಾಯಿಸಿದ ತಕ್ಷಣನೇ ಅವ್ರು ಏನ್ ಮಾಡ್ಬೋದಾಗಿತ್ತು, ಫೈಟ್ ಆದ್ಮೇಲೆ ಏನ್ ಸ್ಟೋರಿ ಇದೆಯೋ, ಅವ್ರ ವಿಷನ್ ಏನು, ಅವ್ರ ಇಂಟೆಂಟ್ ಏನು, ಅವ್ರು ಯಾವ ಮೈಂಡ್ ಸೆಟ್ ಅಲ್ಲಿ ಫಿಲಮ್ ಮಾಡ್ತಿದ್ರೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ದುರಂಧರ್ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಅನ್ಬೋದು. ಇದು ನನ್ನ ಪರ್ಸನಲ್ ಒಪಿನಿಯನ್. ಈ ಫಿಲಮ್ ಆದ್ಮೇಲೆ ಬಿಫೋರ್ ದುರಂಧರ್ ಆಫ್ಟರ್ ದುರಂಧರ್ ಅಂತ ಹೇಳ್ತೀವಿ. ಕಾರಣ ಏನು ಅಂತಂದ್ರೆ 2000s ಅಲ್ಲಿ ಲವ್ ಅಂದ್ರೇನೆ ದೊಡ್ಡ ವಿಚಾರ ಆಗಿರ್ತಿತ್ತು. ಆದ್ರೆ ಇವಾಗ ಹಾಗಲ್ಲ. ಲವ್ ಅಂದ್ರೆ ಕಾಮನ್ ಆಗಿದೆ. ದುರಂಧರ್ ಪಾರ್ಟ್ 2 ಬಂದಾದ್ಮೇಲೆ ಪಾಲಿಟಿಕ್ಸ್ ಬಗ್ಗೆ ಫಿಲಮ್ ಮಾಡೋದು, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದು ಇನ್ನ ಜಾಸ್ತಿ ಆಗುತ್ತೆ. ಪೊಲಿಟಿಕಲ್ ನರೇಟಿವ್ಸ್ ಇನ್ನ ಜಾಸ್ತಿ ನೋಡ್ತೀವಿ ಅಂತ ಹೇಳ್ಬೋದು. ಅದರಿಂದ ಜನರ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ.